ನಮಸ್ತೆ, ಗುಡ್ ಆಫ್ಟರ್ನೂನ್ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಾರ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸಂಗೀತಮಯ ವಾರ. ಹೌದು, ಸಂಗೀತದ ಜೊತೆಗೆ ಅಡಿಗೆ ಮಾಡುವಂತಹ ಸಮಯ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ಯಾರು ಗೊತ್ತಾ? ಇವರು ಜಾನಪದ ಗೀತೆಗಳನ್ನ ಹಾಡ್ತಾರೆ, ವೆಸ್ಟರ್ನ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಇವ್ರ ಹೆಸರು ರೋಹಿಣಿ ಹೊಸಕೋಟೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಅವ್ರನ್ನ. ರೋಹಿಣಿ, ಹಾಯ್. ಹಾಯ್, ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ರೋಹಿಣಿ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ನಾನ್ ಸೂಪರ್. ಹೇಳಿ, ನೋಡಿದ್ರೆ ಗೊತ್ತಾಗ್ತದೆ, ಫುಲ್ ಜಿಗಿ 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 ಜಿಂಗ್ ಚಾಕ್. ಓಕೆ ರೋಹಿಣಿ, ಏನ್ ಮಾಡ್ತೀರಾ? ನಾನು ಪ್ರೊಫೆಷನಲಿ ಸಿಂಗಿಂಗ್ ಮತ್ತೆ ಡ್ಯಾನ್ಸಿಂಗ್ ಎರಡು ಮಾಡ್ತೀನಿ. ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತೀರಲ್ಲ? ವೆಸ್ಟರ್ನ್, ಕ್ಲಾಸಿಕಲ್ ಎರಡು ಮಾಡ್ತೀರಾ. ಯಾವ್ದು ತುಂಬಾ ಇಷ್ಟ ನಿಮ್ಗೆ? ಕ್ಲಾಸಿಕಲ್ ತುಂಬಾ ಇಷ್ಟ. ಆದ್ರೆ ಜಾನಪದ ಹಾಡುಗಳನ್ನ ಹಾಡ್ತೀರಾ? ಹೌದು, ಅದು ನಮ್ಮ ತಂದೆಯಿಂದ ನನಗೆ ಭಿಕ್ಷೆ ಅಂತಾರಲ್ಲ, ಗಿಫ್ಟ್ ಅಪ್ಪ. ಇಟ್ಸ್ ಅ ಗಿಫ್ಟ್ ಅಲ್ವಾ? ಓಕೆ ರೋಹಿಣಿ, ಹೇಳಿ, ಇದ್ರ ಜೊತೆಗೆ ಮಾತಾಡೋಣ, ಹಾಡು ಕೂಡ ಹಾಡೋಣ. ನಾ ಹಾಡಲ್ಲ, ನೀವ್ ಹಾಡ್ತೀರಾ. ಅದ್ರ ಜೊತೆಗೆ ಅಡಿಗೆ ಕೂಡ ಹೇಳ್ಕೊಡ್ಬೇಕಪ್ಪ. ನನ್ಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಫಸ್ಟ್ ರೆಸಿಪಿ ನಿಮ್ಗೋಸ್ಕರ ಉತ್ತರ ಕರ್ನಾಟಕದ ಸಿಹಿ ತಿನಿಸು ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಕಡೆ. ತುಂಬಾನೇ ಇಷ್ಟಪಡುವಂತ, ನನಗ್ ಫೇವ್ರೆಟ್ ಆಕ್ಚುಲ್ ಅದು ಶಂಕರ್ ಪಾಳೆ ಮಾಡೋದನ್ನ ಹೇಳ್ತೀನಿ. ಓ ವಾವ್, ಓಕೆ ಸರಿ. ಹಾಗಾದ್ರೆ ಶಂಕರ್ ಪಾಳೆ ಮಾಡ್ತಾ ಇದ್ದೀರಾ ಫಸ್ಟ್ ರೆಸಿಪಿ. ಶಂಕರ್ ಪಾಳೆಗೆ ನೀವು ತಗೊಂಡಿರುವಂತ ಇಂಗ್ರೀಡಿಯೆಂಟ್ಸ್? ಮೊದಲನೇದಾಗಿ ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ ತಗೊಂಡಿದ್ದೀನಿ, ಓಕೆ, ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ, ಡಾಲ್ಡಾ, ಸ್ವಲ್ಪ ಉಪ್ಪು, ಅಂದ್ರೆ ಸಿಹಿ ರುಚಿ ಕೊಡುತ್ತೆ ಉಪ್ಪು ಹಾಕಿದ್ರೆ, ಸ್ವಲ್ಪ ಉಪ್ಪು ಹಾಕಿದ್ರೆ. ಓಕೆ, ಅದನ್ನ ಕಲ್ಸಕ್ಕೆ ಹಾಲು. ಕಲ್ಸಕ್ಕೆ ಹಾಲು? ಹೌದು. ಓ, ಅಂದ್ರೆ ಸ್ವಲ್ಪ ರಿಚ್ ಅಲ್ಲ ಇದು? ಹೌದು, ಫ್ಯಾಟಿ ಫುಡ್. ಹಾಲು, ಡಾಲ್ಡಾ, ತುಪ್ಪ, ಸಕ್ಕರೆ, ಇಷ್ಟೊಂದೆಲ್ಲ ಇದೆ. ಓಕೆ, ಜೊತೆಗೆ ನೀವು ಬೇರೆ ಇದ್ದೀರಾ? ಅಂದ್ರೆ ನಾನ್ ಫ್ಯಾಟಿ ಆಗಿದ್ದೀನಿ. ರಿಚ್ ರಿಚ್. ಸರಿ ರೋಹಿಣಿ, ಈಗ ಫಸ್ಟ್ ಏನ್ ಮಾಡ್ಕೋತೀರಾ? ಫಸ್ಟ್ ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಒಂದ್ ಬೌಲ್ ಬೇಕಲ್ಲ? ಹಾ, ಬೌಲ್ ಸಾಕ ಈ ಬೌಲು? ಓ, ಸಾಕು ಸಾಕು. ಒಂದು ಸ್ಪೂನ್ ಕೊಡಿ. ಅಷ್ಟು ಮೈದಾ ಹಿಟ್ಟು, ಒಂದ್ ಕಪ್ ಮೈದಾ ಹಿಟ್ಟು ಹಾಕಿದ್ರೆ ಓಕೆ, 3/4 ಕಪ್ಪು ಚಿರೋಟಿ ರವೆ ಸಾಕು. 1 ಕಪ್ಗೆ 3/4 ಕಪ್ ಚಿರೋಟಿ ಕಪ್ಪು ಸಾಕು. ಚಿರೋಟಿ ರವೆ ಹಾಗೆ ಹಾಕ್ಬೇಕಾ ಅಥವಾ ಸ್ವಲ್ಪ ಹುರ್ಕೋಬೇಕಾ? ಇಲ್ಲ ಇಲ್ಲ, ಹಾಗೆ ಹಾಗೆ ಹಾಕು. ಶುಗರ್, ಅದು ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ನಾವು ಮೈದಾ ಹಿಟ್ಟು ಎಷ್ಟು ಹಾಕಿರ್ತೀವಿ ಅದಕ್ಕೆ ನಾನು ಚೂರು ಕಮ್ಮಿ ಹಾಕೋದು. ಎಲ್ಲ ಸಿಹಿ ಜಾಸ್ತಿ ಆಗ್ಬಿಡುತ್ತಲ್ಲ? ಹಾ ಹೌದು, ಸಿಹಿ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಸಿಹಿ ಜೊತೆಲಿ ಸ್ವಲ್ಪ ಉಪ್ಪು ಬೆರಿಬೇಕು. ಅಂದ್ರೆ ಅದು ಟೇಸ್ಟ್ ಕೊಡಲ್ಲ, ಸಪ್ಪೆ ಅನ್ಸ್ಬಿಡುತ್ತೆ. ಓಕೆ, ಈಗ ಕ್ಲಾಸಿಕಲ್ ಜೊತೆ ವೆಸ್ಟರ್ನ್ ಸೇರಿಸ್ತಾ ಹಾಗೆ. ಇದು ಡಾಲ್ಡಾನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಓ, ಬಿಸಿ ಬೇಕಾ? ಒಂದು ಬಿಸಿ ಬಾಂಡ್ಲೆ ಕೊಟ್ಬಿಡ್ಲಾ? ಈಗ ಹಾಕೋಣ. ಈಗ ಡಾಲ್ಡಾ ಹಾಕೋಣ. ಒಂದು 3 ಸ್ಪೂನ್ಸ್, ಅಂದ್ರೆ ಅದು ಎಷ್ಟು ಹಾಕೊಂಡಿರ್ತೀವಿ ಅದಕ್ಕೆ ಸಮ ಒಂಚೂರು. ಯಾವ್ದು ಎಷ್ಟು ಹಾಕೊಂಡಿರ್ತೀವಿ? ಇದೆಷ್ಟು ಹಾಕೊಂಡಿರ್ತೀವಿ ಪೌಡ್ರು, ಸೊ ಅಷ್ಟಕ್ಕೆ ಸಮನಾಗಿ ಹಾಕೋಬೇಕು. ಈಗ ಅಲ್ಲಿ ಡಾಲ್ಡಾ ಹಂಗೆ ಹಾಕೋದಾ? ಇಲ್ಲ, ಪರವಾಗಿಲ್ಲ, ಬಿಸಿ ಆಗ್ಬೇಕು. ಈಗ 1 ಕಪ್ ಮೈದಾ ತಗೊಂಡ್ರಿ, 3/4 ಕಪ್ ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ. ಅದಕ್ಕೆ ಏನು ಮೈದಾ ಎಷ್ಟು 3/4 ತಗೊಂಡಿದೀವಲ್ಲ, ಅದಕ್ಕಷ್ಟ ಸಮನಾಗಿ ಸಕ್ಕರೆ ಹಾಕೊಂಡಿದೀವಿ. ಓಕೆ, ಒಂದ್ 4-5 ಸ್ಪೂನ್, ಈ ರೇಂಜ್ಗೆ 4-5 ಸ್ಪೂನ್ ಡಾಲ್ಡಾ ಆದ್ರೆ ಸಾಕಾ? ಸರಿ. ಈಗ ಡಾಲ್ಡಾ ಬಿಸಿ ಆಗ್ಬೇಕು. ಡಾಲ್ಡಾ ಬಿಸಿ ಆಗ್ಬೇಕಾ ಕರಗ್ಬೇಕಾ? ಕರ್ಗಿ ಬಿಸಿ ಆಗ್ಬೇಕದು, ಅಂದ್ರೆ ಅದು ತರಿ ತರಿ ಬರುತ್ತೆ ಬಿಸಿ ಆದ್ರೆ, ಹಾಗಾಗಿ. ಸರಿ, ಮತ್ತೆ ಕ್ಲಾಸ್ ನಡೆಸ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಮಕ್ಕಳು ಬರ್ತಾರೆ? ಯಾವ ವಯಸ್ಸಿಂದ ಶುರು ಮಾಡ್ತೀರಾ ಕ್ಲಾಸ್? ನನ್ನ ಸ್ಟೂಡೆಂಟ್ ಬಂದು 3 ಇಯರ್ಸ್ ಇಂದ ಸ್ಟಾರ್ಟ್ ಆಗ್ತಾರೆ. ಅಷ್ಟು ಪಾಪ ಮಾತೇ ಕಲ್ತಿದ್ದಾರೆ? ಇಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ ನನ್ನ ಸ್ಟೂಡೆಂಟ್ಗಳು. ಒಂದು 80 ಜನ ಸ್ಟೂಡೆಂಟ್ ಇದ್ದಾರೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ರೋಹಿಣಿ ಅಷ್ಟು ಜನನ? ಚಿಕ್ಕ ಚಿಕ್ಕ ಮಕ್ಕಳು ಒಬ್ರು ಅಥವಾ ಇಬ್ರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ.
ಅಂದ್ರೆ ಒಂದು ವಯೋಮಿತಿಯಿಂದ ಬ್ಯಾಚಸ್ಗಳು ಮಾಡಿದೀವಿ. ಹಂಗಾಗಿ ಮಾಡ್ಕೋತೀವಿ, ತೊಂದರೆ ಇಲ್ಲ, ಕಷ್ಟ ಅನ್ಸೋದೇ ಇಲ್ಲ. ಇಲ್ಲ ಸೊ ಮಕ್ಳನ್ನ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಬಿಸಿ ಆಗಿದೆ, ಇದು ಆಫ್ ಮಾಡ್ಬಿಡ್ಲಾ? ಆಫ್ ಮಾಡೋಣ. ಅದು ಬಿಸಿ ಇರುತ್ತಲ್ಲ, ಅದನ್ನೇ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ಬೇಕು. ಈಗ ಜಾನಪದ ಗೀತೆಗಳನ್ನ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ಲ. ನೀವು ಯಾವ ವಯಸ್ಸಿಂದ ಕಲ್ತಿದ್ದು ಹಾಡೋದಕ್ಕೆ? ನಾನು ಸ್ಟೇಜ್ ಹತ್ತಿದ್ದು 8ನೇ ವಯಸ್ಸಿಗೆ, ಅಂದರೆ 8 ವರ್ಷಕ್ಕೆ ನಾನು ಸ್ಟೇಜ್ ಹತ್ತಿದ್ದೆ. ಆಗ ಅಪ್ಪಾಜಿ ಜೊತೆ ಎಲ್ಲ ಸುಮ್ಮನೆ ಹೋಗಿ ನಿಂತ್ಕೊಳ್ತಾ ಇದ್ವಿ ಅಷ್ಟೇ, ಹಾಡ್ತಾ ಇರಲಿಲ್ಲ. ಆಮೇಲೆ ಹಾಡಕ್ಕೆ ಶುರು ಮಾಡಿದೆ. ಯಾವ ಹಾಡು ಫಸ್ಟ್ ಹಾಡಿದ್ದು? ನಾನು ಮೊದಲನೇದಾಗಿ ಹಾಡಿದ್ದು ಆವತ್ತ ಇವತ್ತ ಅಂತ. ಆವತ್ತ ಇವತ್ತ ಒಳ್ಳೇದನ್ನಿತಿರಿ ಯಾವತ್ತ, ಆವತ್ತ ಇವತ್ತ ಚಲೋ ಅನ್ನತಿರಿ ಯಾವತ್ತ, ಕಿಶ್ಯಾಗ ರೊಕ್ಕ ಇಟ್ಟಕೊಂಡು ಸಾಮಾನು ಚೀಲ್ದಾಗ ತರತಿದ್ರಾವತ್ತ, ಕಿಶ್ಯಾಗ ರೊಕ್ಕ ಇಟ್ಟಕೊಂಡು ಸಾಮಾನು ಚೀಲ್ದಾಗ ತರತಿದ್ರಾವತ್ತ, ಚೀಲ್ದಾಗ ರೊಕ್ಕ ಇಟ್ಟಕೊಂಡು ಸಾಮಾನು ಕಿಶ್ಯಾಗ ತರಬೇಕ್ರಿ ಇವತ್ತ, ಆವತ್ತ ಇವತ್ತ ಒಳ್ಳೇದನ್ನಿತಿರಿ ಯಾವತ್ತ, ಹೆಣ್ಣಿಗೆ ಕೂದ್ಲ ಗಂಡಿಗೆ ಅಂಗಿ ಚಂದ ಇರತಿತ್ತಾವತ್ತ, ಹೆಣ್ಣಿಗೆ ಕೂದ್ಲ ಗಂಡಿಗೆ ಅಂಗಿ ಚಂದ ಇರತಿತ್ತಾವತ್ತ, ಗಂಡಸರ ಅರಬಿ ಹೆಂಗಸರ ಹಾಕೋತಾವ ಯಾರಂತ ತಿಳಿಯುವುದಿಲ್ಲ ಇವತ್ತ, ಆವತ್ತ ಇವತ್ತ ಒಳ್ಳೇದನ್ನಿತಿರಿ ಯಾವತ್ತ, ಏನೇ ಅನ್ರಿ ಧರ್ಮ ಗಿರ್ಮ ಕಾಯತಿದ್ರು ಆವತ್ತ, ಏನೇ ಅನ್ರಿ ಧರ್ಮ ಗಿರ್ಮ ಕಾಯತಿದ್ರು ಆವತ್ತ, ಧರ್ಮ ಸುಡ್ರಿ ಕೆಟ್ಟ ಕರ್ಮ ನೋಡಬೇಕ್ರಿ ಇವತ್ತ, ಆವತ್ತ ಇವತ್ತ ಒಳ್ಳೇದನ್ನಿತಿರಿ ಯಾವತ್ತ, ಆವತ್ತ ಇವತ್ತ ಚಲೋ ಅನ್ನತಿರಿ ಯಾವತ್ತ, ಬೇಷಿ ಅನ್ನತಿರಿ ಯಾವತ್ತ, ಒಳ್ಳೇದನ್ನಿತಿರಿ ಯಾವತ್ತ. ಬ್ಯೂಟಿಫುಲ್, ಲವ್ಲಿ ಲವ್ಲಿ, ಸಕ್ಕದ ಹಾಡ್ತಿರೋರಿ. ಸೊ ಈ ಹಾಡಲ್ಲಿ ಅವತ್ತು ಇವತ್ತಿನ ವ್ಯತ್ಯಾಸಗಳನ್ನ ಹೇಳ್ತಾ ಹೋಗ್ತೀರಾ ಅಲ್ಲ? ಹಾಗಾಗಿ ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡಿದ್ದೀರಾ. ಅವತ್ತಿನ ಕಾಲದ ವಿಷಯಗಳು ಜೊತೆಗೆ ಇವತ್ತಿನ ಕಾಲದ ವಿಷಯಗಳನ್ನ ಕಂಪೇರ್ ಮಾಡಿ ಹಾಡುವಂತ ಹಾಡಿರು ಅಲ್ಲ? ವೆರಿ ನೈಸ್. ಇದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ಇದು ಸ್ವಲ್ಪ ಆರಿದೆ, ಇದು ಈಗ ಸ್ವಲ್ಪ ಹಾಲು ಹಾಕೋಣ ಅದಕ್ಕೆ. ಹೌದು, ಹಾಲು ಹಾಕಿ ಕಲಿಸ್ಕೊಳ್ಳೋಣ. ಚೂರು ಹಾಕೋಣ, ಯಾಕಂದ್ರೆ ಸಕ್ಕರೆ ಬೇಗ ಕರಗ್ಬಿಡುತ್ತೆ. ಯಾಕಂದ್ರೆ ಸಕ್ಕರೆ ಪುಡಿ ಬೇರೆ ಹಾಕ್ಬಿಟ್ಟಿದ್ದೀರಿ. ಅದೇ, ಸಕ್ಕರೆ ಬೇಗ ಕರಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ಅದನ್ನ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಬೇಕಾ? ಲಟ್ಟಿಸ್ಕೊಂಡು ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ಡೀಪ್ ಫ್ರೈ ಮಾಡಿ. ಓ, ಇಷ್ಟೆಲ್ಲ ಕೆಲಸ ಇದೆ. ಲಟ್ಟನ್ಗೆ ಕೊಡ್ತೀನಿ, ಹೊಡಿಯಕ್ಕಲ್ಲ, ಇಲ್ಲ ಹಾಡಕ್ಕೆ, ಲಟ್ಸಕ್ಕೆ. ಈಗ ಎಣ್ಣೆ ಹಾಕ್ಬಿಡೋಣ, ಸೊ ದಟ್ ಎಣ್ಣೆ ಬಿಸಿ ಆಗ್ಲಿ. ಬಿಸಿ ಅಲ್ವಾ? ಸೊ ಡಾಲ್ಡಾ ನಾವು ಏನ್ ಬಿಸಿ ಮಾಡ್ಕೊಂಡಿದೀವಿ ಅದೇ ಬಾಣ್ಲಿಗೆ ಹಾಕ್ಬಿಡ್ತೀನಿ ನಾನು. ಜಾಸ್ತಿ ಪಾತ್ರೆ ಯೂಸ್ ಮಾಡಬಾರ್ದು, ಏನಂತೀರಾ? ಕರೆಕ್ಟ್. ಸರಿ, ಈಗ ಹಾಡು ಕೇಳ್ತಾ ಇದೀವಿ. ಲಟ್ಟಿಸ್ಕೋಬೇಕಲ್ಲ, ಲಟ್ಸಿ ಅದನ್ನ ಕಟ್ ಮಾಡಿ, ಲಟ್ಸಿ ಕಟ್ ಮಾಡಿ ಹಾಕ್ಬೇಕು, ಕರಿಬೇಕು. ಸರಿ, ಹಾಗಾದ್ರೆ ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ನಿಮ್ಮ ಹಾಡಿನ ಶೈಲಿಲಿ ಒಂದು ಬ್ರೇಕ್ ಹೇಳ್ತೀರಾ? ನೀವು ಹೇಳಿ, ನೆಕ್ಸ್ಟ್ ನಾನು ಹೇಳ್ತೀನಿ. ನೆಕ್ಸ್ಟ್ ಪ್ರಿಪೇರ್ ಆಗ್ತೀರಾ? ಸರಿ, ಹಾಗಾದ್ರೆ ವೀಕ್ಷಕರೇ, ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ರೋಹಿಣಿ ಅವರು ಈಗಾಗಲೇ ಲಟ್ಟಿಸ್ಕೊಂಡು ಸ್ವಲ್ಪ ಕಟ್ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಲಟ್ಸಿ ಅಂತ ಹೇಳ್ಬಿಟ್ಟೆ. ಪಾಪ ಕಷ್ಟಪಟ್ಟು ಲಟ್ಸಿ 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 ಈಗ ಕೊನೆಗೆ ಕಟ್ ಮಾಡೋ ಹಂತದಲ್ಲಿ ಇದ್ದಾರೆ ಅಲ್ವಾ? ಇದು ಲಟ್ಸಾಗಿದೆ, ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬಹುದು. ನಾನು ನಾರ್ಮಲ್ ಬಾಕ್ಸ್ ತರ ಮಾಡಿ. ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಾನು ಬಾಯಿ ತುಂಬಾ ಸಿಗ್ಲಿ ಅಂದ್ಬಿಟ್ಟು
ಬಾಯಿ ತುಂಬಾ ಹಾ. ಹಂಗಾರೆ 4 ಹಾಕೋಬೇಕು, 4-5 ಹಾಕೋಬೇಕಪ್ಪ. 1 ಹಾಕಿದ್ರೆ ಬಾಯಿ ತುಂಬಾ ಸಿಗಲ್ಲ. ಈಗ ತಕ್ಕೊಳ್ಳೋಣ ಇದು. ಎಣ್ಣೆನೂ ಬಿಸಿ ಆಗಿದೆ ಅಲ್ಲ. ಹಾ. ಇಷ್ಟೊಂದು ಮಾಡಿದೀರಾ ಅಂದ್ಮೇಲೆ ಅದೇ ಖುಷಿಗೆ ಇನ್ನೊಂದು ಹಾಡು ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಎಣ್ಣೆಲಿ ಕರೀರಿ. ನನಗೆ ಹೆಲ್ಪ್ ಮಾಡಿ, ನಾನು ಹಾಡು ಹೇಳ್ತೀನಿ. ಡೆಫಿನೆಟ್ಲಿ. ಸೊ ಎಣ್ಣೆಲಿ ಹಾಕ್ಬಿಡೋಣ ಒಂದೊಂದೇ. ಹಾಕೊಳ್ಳೋಣ. ಹಾಕ್ತಾ ನಮ್ಮ ತಂದೆ ಫಸ್ಟು ಈ ಹಾಡನ್ನ ಬರ್ದ್ರಂತೆ, ತಮ್ಮ ಸಣ್ಣ ವಯಸ್ಸಿನಲ್ಲಿ ಬರೆದಂಥ ಹಾಡು. ಅವ್ರ ಶಾಲಾ ದಿನಗಳಲ್ಲಿ ಹಾಡ್ತಿದ್ರಂತೆ. ಸೊ ಈಗ ಅದು ನನ್ನ ಫೇವ್ರೆಟ್ ಸಾಂಗ್. ಎನ್ನೋಳೆನುಂಟೋ ನಿನ್ನ ಸಂತೋಷಿಸಲು, ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಎನ್ನೋಳೆನುಂಟೋ ನಿನ್ನ ಸಂತೋಷಿಸಲು, ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಒಳನುಡಿಯುವು ಸೂರಿತು ತಿಳಿಗಂಗೆ ನಿನ್ನದೆ, ಅವನಡಿಯ ತೊಳೆಯುವೆ ನೀರಿಲ್ಲದೆಂತೋ. ಒಳನುಡಿಯುವು ಸೂರಿತು ತಿಳಿಗಂಗೆ ನಿನ್ನದೆ, ಅವನಡಿಯ ತೊಳೆಯುವೆ ನೀರಿಲ್ಲದೆಂತೋ. ಪೃಥ್ವಿಯನೇ ಮುಚ್ಚುವ ಪಾದವು ನಿನ್ನದು, ಪೃಥ್ವಿಯನೇ ಮುಚ್ಚುವ ಪಾದವು ನಿನ್ನದು. ಕಂಬನಿಯಿಂದಡಿಯ ತೊಳೆವೆ ನಾನೆಂತೋ. ಎನ್ನೋಳೆನುಂಟೋ ನಿನ್ನ ಸಂತೋಷಿಸಲು, ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ನಾನರ್ಪಿಸುವುದೆಲ್ಲ ನಿನ್ನದಾಗಿರುವಾಗ, ನಿನದನ್ನು ನಿನಗೇಗೆ ಅರ್ಪಿಸಲಿ ದೊರೆಯೇ. ನಾನರ್ಪಿಸುವುದೆಲ್ಲ ನಿನ್ನದಾಗಿರುವಾಗ, ನಿನದನ್ನು ನಿನಗೇಗೆ ಅರ್ಪಿಸಲಿ ದೊರೆಯೇ. ಜಗದೊಡೆಯ ನೀನೆಸೆದ ಬಡಗೂಸು ನಾನೊಂದು, ಜಗದೊಡೆಯ ನೀನೆಸೆದ ಬಡಗೂಸು ನಾನೊಂದು. ಮೀಸಲು ನಿನಗೆಂದು ಹೃದಯವೊಂದು. ಎನ್ನೋಳೆನುಂಟೋ ನಿನ್ನ ಸಂತೋಷಿಸಲು, ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಹಂಬಲಿಸಿಹೆ ತಂದೆ ನಿನ್ನ ಪೂಜಿಸಲು. ಸೂಪರ್. ನಿಜವಾಗ್ಲೂ ಗೀತೆ ಕೇಳಿ ಭಾವುಕರಾಗ್ಬಿಡ್ತೀವಿ. ಈ ಗೀತೆಗೂ ಆ ಗೀತೆಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? ಹೌದು. ನನ್ನ ತಂದೆ ಸಣ್ಣ ವಯಸ್ಸಲ್ಲಿ ಬರೆದ್ರು ಕೂಡ ಆ ವಯಸ್ಸಲ್ಲಿ ತುಂಬಾ ಪ್ರಬುದ್ಧತೆಯಿಂದ ಬರೆದಿರುವಂಥ ಹಾಡು. ಎಷ್ಟು ವಯಸ್ಸಲ್ಲಿ ಬರ್ತಿದಂತೆ ಈ ಹಾಡು? ಅವರು 8ನೇ ತರಗತಿ ಓದ್ತಾ ಇದ್ರು ಆಗ ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಜಗತ್ತಿನ ಆಮೇಲೆ ಬಗ್ಗೆ. ಅವರು ಡಾನ್ಸ್ ಹೇಳ್ಕೊಡ್ತಾ ಇದ್ರು. ಹೆಣ್ಮಕ್ಳು ಫೇವ್ರೆಟ್ ಅವರು ಆ ಶಾಲಾ ದಿನಗಳಲ್ಲಿ. ಅವಾಗ ಹಂಚ್ಕೋತಾ ಇರ್ತೀವಿ. ಓ ವೆರಿ ನೈಸ್. ನೀವೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ತರ ಅನ್ಸುತ್ತಲ್ಲ, ಅಪ್ಪ ಮಕ್ಕಳು ಎಲ್ಲ? ತುಂಬಾ. ವೆರಿ ನೈಸ್. ಯಾ ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಹಾ, ರೆಡಿ ಇದೆ. ಇದೇನಕ್ಕೆ ಶಂಕರ್ ಪಾಳೆ ಅಂತ ಹೆಸರು? ಶಂಕರ್ಗೂ ಪಾಳೆಗೂ ಏನು ನಂಟು?
ಸತ್ಯವಾಗ್ಲೂ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲದೆ ಹೆಂಗ್ ಅಡ್ಗೆ ಮಾಡಿದ್ ನೀವು? ಇಲ್ಲ, ಇದು ತಿಳ್ಕೊಂಡಿದ್ದೀರಾ ಅಂದ್ಮೇಲೆ. ಇಲ್ಲ, ನಿಜ ಗೊತ್ತಿಲ್ಲ. ತುಂಬಾ ನನ್ಗೆ ತುಂಬಾ ಇಷ್ಟ ಅನ್ನೋ ಕಾರಣಕ್ಕೆ ಕಲ್ತಿದ್ದು. ಯಾಕೆ ಅಂತ, ಏನಕ್ಕೆ ಹೆಸರು ಬಂತು, ಶಂಕರ್ನೇ ಕೇಳ್ಬೇಕು. ಶಂಕರನ್ನೇ ಕೇಳ್ಬೇಕು. ಕೇಳ್ಬಿಡೋಣ. ಕಾಂಟ್ಯಾಕ್ಟ್ ಜಾಸ್ತಿ ಇದೆ, ಕೇಳ್ತೀನಿ. ಕೇಳೋದಲ್ವಾ, ಇವತ್ತೇ ಕೇಳ್ಬಿಡಿ. ಇಲ್ಲ, ಇವಾಗ ಉದ್ಭವಿಸ್ತಲ್ಲ ಪ್ರಶ್ನೆ. ಕರೆಕ್ಟ್. ಸೊ ಇನ್ಮೇಲೆ ಕೇಳ್ತೀನಿ ನೋಡಿ. ಆಗಾಗ ಇಲ್ಲಿ ಬರ್ತಾ ಇರಿ, ಈ ತರ ಏನೋ ಪ್ರಶ್ನೆ ಕೇಳ್ತಾ ಇರ್ತೀನಿ, ನಿಮ್ಗೆ ಗೊತ್ತಿರಲ್ಲ. ಹೌದಲ್ವಾ, ಇದು ಯಾಕೆ ಅಂತ ಯೋಚನೆ ಮಾಡ್ಬೇಕು. ಆ ತರ ಪ್ರಶ್ನೆಗಳು ಬರುತ್ತೆ. ಖಂಡಿತ. ಈಗ ಶಂಕರ್ ಪಾಳೆ ಕೊಟ್ರೆ ಆಗಿದೆ, ತಿಂತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ರೋಹಿಣಿ ಅವರ ಹಾಡುಗಳ ಜೊತೆಗೆ ಬಿಸಿ ಬಿಸಿ ಆದಂತಹ ಶಂಕರ್ ಪಾಳೆ. ಶಂಕರ ಈ ಹೆಸರು ಯಾಕಪ್ಪ ಬಂತು ನಿಜವಾಗ್ಲೂ ಗೊತ್ತಿಲ್ಲ, ಶಂಕರ್ಗೆ ಗೊತ್ತು. ಯಾಕಂದ್ರೆ ಹಳೆ ಕಾಲದ ಎಲ್ಲಾ ಸಿಹಿ ತಿನಿಸುಗಳಲ್ಲಿ ಒಂಥರ ವಿಭಿನ್ನವಾದಂತಹ ಹೆಸರುಗಳಿತ್ತು. ಸೊ ಹಾಗೆ ಶಂಕರ್ ಪಾಳೆ ಕೂಡ. ಹಾಗಾಗಿ ಶಂಕರ್ ಪಾಳೆ ಹೇಗ್ ಮಾಡೋದು ಅಂತ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಇನ್ನೊಂದ್ಸಲ ರೀಕ್ಯಾಪ್ ನೋಡಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಬಿಸಿ ಡಾಲ್ಡಾ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ನಂತರ ಕಲಸಿದ ಹಿಟ್ಟನ್ನು ಚಪಾತಿ ಮಣೆ ಮೇಲೆ ಲಟ್ಟಿಸಿ ಸ್ಕ್ವಯರ್ ಅಥವಾ ಡೈಮಂಡ್ ಆಕಾರದಲ್ಲಿ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿಗರಿಯಾದ ಶಂಕರ್ ಪಾಳಿ ಸವಿಯಲು ಸಿದ್ಧ. ಸೊ ಏನೇನು ಹಾಕಬೇಕು ಅಂತ ಕರೆಕ್ಟಾಗಿ ನೋಡ್ಕೊಂಡಿದ್ದೀರಲ್ಲ, ಈಗ ಟೇಸ್ಟ್ ಮಾಡಿಬಿಡೋಣ. ಶಂಕರ ಪಾಳೆ ಬಿಸಿ ಇದೆ ಸ್ವಲ್ಪ. ಎಷ್ಟು ಗರ್ಗರಿ ಆಗಿದಲ್ಲ. ಅದು ಡಾಲ್ಡಾ ಹಾಕಿರ್ತೀವಲ್ಲ, ಅದಕ್ಕೆ ಎಷ್ಟು ಸಾಫ್ಟ್ ಮತ್ತೆ ಗರ್ಗರಿ ಅಲ್ಲ. ತಗೊಳ್ರಿ ನೀವು. ಹಾಡಕ್ಕಾಗಲ್ಲ ತಗೊಂಡ್ರೆ. ಸೂಪರ್ ಆಗಿ ಬಂದ. ಚೆನ್ನಾಗಿ ಮಾಡಿದೀನಾ? ಸೂಪರ್ ಆಗಿ ಮಾಡಿದೀನಿ. ಕರೆಕ್ಟಾಗಿ ಮಾಡಿದೀನಾ? ಓಕೆ. ಎರಡು ಮಾತಿಲ್ಲ, ಒಂದೇ ಮಾತು. ಸರಿ, ಇದೇ ಖುಷಿಗೆ ಇನ್ನೊಂದು ರೆಸಿಪಿ. ನಮ್ಮ ಉತ್ತರ ಕರ್ನಾಟಕದ ಫೇವ್ರೆಟ್ ಫುಡ್ಡು. ಈ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವಾಗ ಚಾ ತಗೋತಿರ್ತೀವ್ರಲ್ಲ. ಚಾ ಕುಡಿಸ್ತೀರಿ? ಚಾ ಕುಡ್ಸಂಗಿಲ್ರಿ, ಅದ್ರ ಕೂಡ ಗಿರ್ಮಿಟ್ ಕೊಡ್ತೀವ್ರಿ. ಗಿರ್ಮಿಟ್ ಈ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಚುರ್ಮುರಿ ಸುಸ್ಲಾ. ಚುರ್ಮುರಿ ಸುಸ್ಲಾ ಅದನ್ನ ನಾವು ಕರೆಯೋದು ಗಿರ್ಮಿಟ್ಟು ಅಂತಲ್ಲ. ಜಗದಾಳ. ಓಕೆ, ಈಗ ಚುರ್ಮುರಿ ಸುಸ್ಲಾ ಅದನ್ನ ಮಾಡಿ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಬಿಡಿ. ಈಗ ಅದ್ರ ಜೊತೆಗೆ ಇದನ್ನ ತಿಂದಾಯ್ತಲ್ಲ ಬಿಸಿ ಬಿಸಿಯಾಗಿ, ಅಷ್ಟೇ ಗರ್ಗರಿಯಾಗಿ ಒಂದು ಬ್ರೇಕ್ ತಗೊಂಡ್ಬಿಡೋಣ. ನಮ್ಮ ಭಾಷಾದಾಗ ಬ್ರೇಕ್ ತಗೊಳ್ಳೋಣ. ನಿಮ್ಮ ಭಾಷಾದಾಗೆ ತಗೊಳ್ಳಿ. ಎಲ್ಲಾರು ಚಂದಂಗ್ ಸ್ವೀಟ್ ತಿಂದಿರಿ, ಲಗುಟ್ ಹೋಗಿ ನೀರ್ ಕುಡಿದ್ ಬರ್ರಿ, ಬೆಲೆಸಾಗಿರ್ತದ ಬಾಯಿ. ಇಕ್ಕಟ್ ಖಾರ ಮಾಡೋಣ, ಬ್ರೇಕ್ ತಗೋರಿ. ನೀರ್ ಕುಡಿದ್ರಿ, ಬಾಯಾಗಿನ ಬೆಲೆ ಚೆಲ್ಲ ಹೊತ್ತು ಖಡಕ್ ಖಾರ ಶುರು ಮಾಡೋಣ್ರಿ ಮಾಡಕ. ನಾ ಏನು ಮಾತಾಡಂಗಿಲ್ಲ. ಮಾತಾಡ್ರಿಪ್ಪ, ನಿಮ್ದ ಎಲ್ಲ. ನಮ್ದೇನು ಇಲ್ಲ, ಎಲ್ಲ ನಿಮ್ದ. ಇಲ್ರಿ, ನೀವ್ ಮಾತಾಡ್ರಿ, ನಾ ಕೇಳ್ತೀನಿ. ಅಲ್ಲ, ನಿಜವಾಗ್ಲು ಶಂಕರ್ ಪಾಳೆ ಬೊಂಬಾಟ್ ಸೂಪರ್ ಆಗಿದೆ. ಅಲ್ರಿ, ನೀವ್ ಅವಾಗಿಂದ ಶಂಕರ್ ಅನ್ನಕತ್ತೀರಿ. ನನ್ನ ಫೇವ್ರೆಟ್ ಹೆಸರು. ಅದನ್ನೆಲ್ಲ ಇದೆಯಾ? ಈಗ ಶಂಕರ್ನ ಹೋಗಿ ಕೇಳ್ಕೊಂಬರ್ಬೇಕು, ಶಂಕರ್ ಪಾಳೆ ಯಾಕೆ ಅಂತ. ಆ ಶಂಕರ ಈ ಶಂಕರ ಇಬ್ರು ಕೇಳ್ಬಿಡೋಣ. ಒಂದ್ಸಲಿ ಶಂಕರ್ ಅವ್ರಿಗೆ ಮಾಡ್ಕೊಂಡ್ ಕೊಡಿ ಶಂಕರ್ ಪಾಳೆ. ಡೆಫಿನೆಟ್ಲಿ, ಇದು ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ. ಈಗ ಗಿರ್ಮಿಟ್ ನಿಮ್ ಸ್ಟೈಲಲ್ಲಿ? ನಮ್ಮ ಸ್ಟೈಲಲ್ಲಿ ಗಿರ್ಮಿಟ್ಟು, ಬೆಂಗಳೂರು ಸ್ಟೈಲಲ್ಲಿ ಚುರ್ಮುರಿ ಸುಸ್ಲಾ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ಹೇಳ್ಬೇಕಲ್ವಾ? ಏನೇನಿದೆ ಅಂತ ಒಂದ್ಸಲ ನೋಡ್ಬಿಡೋಣ. ನೋಡೋಣ. ನೆನೆಸಿರೋ ಕಡಲೆಪುರಿ, ಮೆಣಸಿನ್ಕಾಯಿ ಕಟ್ ಮಾಡಿರೋವಂಥದ್ದು, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಕಡಲೆ ಪಫ್ದು ಪೌಡ್ರ್. ಓಕೆ, ಕಡಲೆ ಪಪ್ಪು ಪೌಡ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಎಣ್ಣೆ. ಓಕೆ, ಸರಿಪ್ಪ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಏನ್ ಮಾಡ್ಕೋಬೇಕು, ಹೆಂಗ್ ಮಾಡ್ತೀರಿ? ಪ್ಯಾನ್ ಕೊಡಿ. ಪ್ಯಾನ್ ಹಾಕೋಣ. ಅದಕ್ಕೆ ಕಡಾಯ ಪ್ಯಾನ್ ಕೊಟ್ಬಿಡ. ಕಡಾಯಿ ಕೊಟ್ಬಿಡಿ. ಆಮೇಲೆ ಲೆಸನ್ ನಂಬರ್ 1, ಒಲೆಯನ್ನು ಹೊತ್ತಿಸಬೇಕು. ಹೊತ್ತಿಸ್ಬೇಕಾ ಹತ್ತಿಸ್ಬೇಕಾ? ಹೊತ್ತಿಸ್ಬೇಕ್ರಿಪ್ಪ, ನಮ್ಮ ಭಾಷಾದಾಗ ಹೇಳಾಕ್ತೀನಿ. ನಂಗೆ ಗೊತ್ತಿಲ್ರಿ, ಹೇಳ್ಕೊಡ್ರಿ. ಅದಕ್ಕೆ ಹೇಳ್ಕೊಡಾಕ್ತೀನಿರಲ್ಲ. ಓ, ಹಿಂಗ್ ಜೋರಾಗಿ. ನಮ್ ಕಡೆ ಜೋರು ಅಂದ್ರ ಇದಾರಿ, ಸಣ್ಣಗೆ ಮಾತಾಡೋದಂದ್ರ ಇದೆ. ಇದೇನಾ ಜೋರಾಗಿ ಮಾತಾಡೋದು ಅಂದ್ರ? ಮ್ಯಾಲೆ ಏನು ಇರಂಗಿಲ್ಲ. ಒಂದ್ಸಲ ಹೇಳ್ಬಿಡಿ ನೆಕ್ಸ್ಟ್ ಹೇಳ್ಬೇಕಾದ್ರೆ. ಎಣ್ಣೆ ಹಾಕೋಣ. ಎಣ್ಣೆ ಜಾಸ್ತಿ ಬೇಕಾ? ಸ್ವಲ್ಪ ಜಾಸ್ತಿ ಬೇಕು. ಫೇವ್ರೇಟ್ ಎಣ್ಣೆ. ಆಮೇಲೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಆಯ್ತು. ಲೆಸನ್ ನಂಬರ್ 3, ಅದು ಕಾಯೋವರೆಗೂ ಕಾಯ್ಬೇಕು. ಕಾಯೋದು ಲೆಸನ್ ನಂಬರ್ 3. ಹೌದು. ಸಿಕ್ಕಾಬಟ್ಟೆ ಅಪ್ಪ. ಈಗ ಮಕ್ಳಿಗೆಲ್ಲ ಹಿಂಗೆ ಹೇಳ್ಕೊಡ್ತೀರಾ?
ಇದಕ್ಕಿನ್ನ ಪ್ರೀತಿಲಿ ಹೇಳ್ಕೊಡ್ತೀನಿ. ಮತ್ತೆ ನನಗೂ ಪ್ರೀತಿಯಿಂದ ಹೇಳ್ಕೊಡಿ. ಅಲ್ಲ, ನೀವು ಹುಡುಗ ಆಗಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು, ಹುಡುಗಿ ಅಲ್ಲ. ಈಗ ಇದಕ್ಕೆ ಉದ್ದಿನಬೇಳೆ. ಹುಡ್ಗಂಗೆ ಹೆಂಗೆ ಹೇಳ್ಕೊಡ್ತೀರಾ ನಂಗೆ ಒಂದ್ಸಲ. ಹುಡ್ಗಂಗೆ ಹೇಳ್ಕೊಡಲ್ಲ, ಹಾಡು ಹೇಳ್ಬಿಟ್ಟೆ ಪಟಾಯಿಸ್ಕೊ. ಈಗ ನನ್ನನ್ನು ಹುಡುಗ ಅಂತ ಅನ್ಕೊಂಡು ಹೇಳಿ ಇರ್ಲಿ. ಆಮೇಲೆ ನಿಮ್ಮವ್ರು ಬೇಜಾರು ಮಾಡ್ಕೊಂಡು. ಇಲ್ಲ 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 ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಳಂಗಿಲ್ಲ. ಚೂರು ಸ್ಪ್ಯಾಚುಲಾ ಕೊಡ್ಲಾ? ನಾನು ಅದನ್ನ ಹೆಲ್ಪ್ ಮಾಡ್ತೀನಿ. ಈಗ ನನ್ನನ್ನೇ ಹುಡುಗ ಅಂತ ಅನ್ಕೊಂಡು ಹೆಂಗೆ ಪಟಾಯಿಸ್ತೀರಾ ನೋಡ್ತೀನಿ ನಾನು. ಮಾರ್ಕ್ಸ್ ನಾನು ಕೊಡೋದು ಇದಕ್ಕೆ. ಸರಿ. ಟೀಚರು ನಾನೇ. ಆಯ್ತಪ್ಪ. ಶೇಂಗಾ ಹಾಕೊಳ್ಳೋಣ ಸ್ವಲ್ಪ. ಇದಕ್ಕೆ ಏನೇನು ಹಾಕಬೇಕು ಅದೆಷ್ಟು ಎಲ್ಲ ಹಾಕ್ಬಿಟ್ಟು ಹುರಿಯಕ್ಕೆ ಇಟ್ಬಿಟ್ಟು ಶುರು ಹಚ್ಕೊಂಡ್ಬಿಡಿ ಪಟಾಯಿಸೋದ್ನ. ಈ ಶೇಂಗಾ ಇಲ್ಲದೆ ಯಾವ ಒಗ್ಗರಣೆ ಹಾಕಲ್ಲ. ನಮ್ಮೂರ್ ಕಡೆ ಅಂತೂ ಮಸ್ಟ್ ಅಂಡ್ ಶುಡ್. ಈಗ ಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಅದು ಖಾರ ನಮ್ಮೂರ್ ಕಡೆ ಜಾಸ್ತಿ ತಿಂತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಹಂಗಾಗಿ ಜಾಸ್ತಿ ಬೇಕೇ ಬೇಕಲ್ಲ. ಲೆಸನ್ ನಂಬರ್ 3, 4 ಎಲ್ಲ ಒಟ್ಟಿಗೆ ಆಗೋಯ್ತಲ್ಲ. ಆಮೇಲೆ ಈಗ ಉಳ್ಳಾಗಡ್ಡಿ ಜಾಸ್ತಿನೇ ಹಾಕ್ಬೇಕು. ಬಾಯಾಗ ಸಿಗ್ಬೇಕಿರ್ಲಿ. ಓ, ಬಾಯಾಗಿ ಕೈಯಾಗಿ ತಗೊಂಡು ಬಾಯಾಗಿ ಸಿಗ್ಬೇಕು. ಆಮೇಲೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಆಮೇಲೆ ಟೊಮೆಟೊ ಹಾಕೋಣ. ಅಷ್ಟೊತ್ತಿಗೆ ಪಟಾಯಿಸಿ ಹುಡುಗನ. ನಾನಿಲ್ಲ ಅಂದ್ರೂ ಯಾರಾದ್ರೂ ಬೀಳ್ತಾರ ನೋಡೋಣ. ಗೆಳೆಯ ಗೆಳೆಯ ನೀನಿಲ್ಲವೋ ಅಲ್ಲಿ ಇಲ್ಲಿ, ನಿನ್ನ ಬಚ್ಚಿಟ್ಟುಕೊಂಡೆನೆದೆಯಲ್ಲಿ. ನೀನಿಲ್ಲವೋ ಅಲ್ಲಿ ಇಲ್ಲಿ, ನಿನ್ನ ಬಚ್ಚಿಟ್ಟುಕೊಂಡೆನೆದೆಯಲ್ಲಿ. ಗೆಳೆಯ ಗೆಳೆಯ ಮಂದಾರ ಪುಷ್ಪದಲ್ಲಿ ಕುಂದದ ಪರಿಮಳ ಕಾಣುವುದೇನದು ಬರಿಗಣ್ಣಿಗೆ. ಮಂದಾರ ಪುಷ್ಪದಲ್ಲಿ ಕುಂದದ ಪರಿಮಳ ಕಾಣುವುದೇನದು ಬರಿಗಣ್ಣಿಗೆ. ಅದರಂತೆ ನನ್ನಲ್ಲಿ ನೀನಿರುವ ಪರಿಯರಿಯೇ, ಅದರಂತೆ ನನ್ನಲ್ಲಿ ನೀನಿರುವ ಪರಿಯರಿಯೇ, ಬಗೆದು ತೋರಿಸಲಾರೆ ಎದೆ ನಿನಗೆ. ಗೆಳೆಯ ಗೆಳೆಯ ನೀನಿಲ್ಲವೋ ಅಲ್ಲಿ ಇಲ್ಲಿ, ನಿನ್ನ ಬಚ್ಚಿಟ್ಟುಕೊಂಡೆನೆದೆಯಲ್ಲಿ. ನೀನಿಲ್ಲವೋ ಅಲ್ಲಿ ಇಲ್ಲಿ, ನಿನ್ನ ಬಚ್ಚಿಟ್ಟುಕೊಂಡೆನೆದೆಯಲ್ಲಿ. ಗೆಳೆಯ ಗೆಳೆಯ. ಇಷ್ಟೆಲ್ಲ ಲಿರಿಕ್ಸ್ ಹೇಳ್ಬಿಟ್ರೆ ಯಾವ ಹುಡುಗ ತಾನ ಬೀಳಲ್ಲ ಅಲ್ವಾ? ಸೊ ಈಗ ಟೊಮ್ಯಾಟೊ ಹಾಕೋಣ. ನಾನಂತೂ ಬಿದ್ದಿಲ್ಲಪ್ಪ. ಈ ಹುಡುಗ ಅಲ್ಲ ಅಲ್ಲ. ಈಗ ಯಾರ ಕರ್ಕೊಂಬರ್ಬೇಕಪ್ಪ. ಇಲ್ಲ ಬೇಡ ರೀ. ಬೇಡ, ಇಷ್ಟ ಇಲ್ಲ. ಓಕೆ, ಈಗ ಅಷ್ಟು ಒಗ್ಗರಣೆ ಆದ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಿಮ್ ಹಾಡು ಕೇಳ್ತಾ ಕೇಳ್ತಾ ಹೌದು ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಗ್ಬಿಟ್ಟು. ಈಗ ಇದು ಸ್ವಲ್ಪ ಅದು ನೀರು ಬಿಡುತ್ತೆ ಟೊಮ್ಯಾಟೊ. ಮದ್ವೆ ಬಗ್ಗೆ ನಿಮ್ಮ ಕನಸೇನು? ಸದ್ಯದಲ್ಲೇ ಮದುವೆ ಆಗ್ತಾ ಇದ್ದೀನಿ. ಓ ವಾವ್, ಕಂಗ್ರಾಟ್ಸ್. ಏನ್ ಮಾಡ್ತಾರೆ ಹುಡುಗ? ಹುಡುಗ ಕೂಡ ಸಿನಿಮಾ ಫೀಲ್ಡ್ ಅಲ್ಲೇ ಇದ್ದಾರೆ. ರಾಮು ಅಂತ ಹೆಸರು. ಲವ್ ಹಿಂಗೆ ಅರೇಂಜ್ ಇಲ್ಲ, ಖಂಡಿತ ಅರೇಂಜ್ ಕಮ್ ಲವ್. ಹಿಂಗೆ ಈ ಹಾಡನ್ನ ಹೇಳಿ ಪಟಾಯಿಸ್ಬಿಟ್ಟಿರೋದ? ನಿಜ ಹೇಳ್ಬೇಕು ಅಂದ್ರೆ ಇನ್ನ ಅವ್ರು ಏನಾದ್ರು ಟಿವಿ ನೋಡ್ತಾ ಇದ್ರೆ ಅವ್ರು ಈ ಹಾಡು ಕೇಳ್ತಾರೆ ಅನ್ಸುತ್ತೆ. ಇಲ್ಲಿವರೆಗೂ ಹೇಳಿಲ್ಲ ಅವ್ರಿಗೆ ನಾನು. ಹೇಳಿಲ್ವಾ? ಈ ಹಾಡು ಕೇಳಿದ್ರೆ ಇನ್ನೊಂದು ಸ್ವಲ್ಪ ಪ್ರೀತಿ ಕೇಳ್ತಾರೆ. ಸ್ವಲ್ಪ ಉಪ್ಪು ಹಾಕೋಣ. ಅದು ಪೂರಿಲಿ ಉಪ್ಪು ಇರುತ್ತೆ ಸ್ವಲ್ಪ ಅಲ್ವಾ, ಹಂಗಾಗಿ ಸ್ವಲ್ಪ ಹಾಕಿದ್ರೆ. ಕಡಲೆ ಪುರಿನೇ ಹಾಗೆ ಅಲ್ವಾ, ಉಪ್ಪು ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ಇದಕ್ಕೆ? ಇದು ಪೂರಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಇದು
ಪಫ್ದು ಪೌಡ್ರ್ ಹಾಕಿದ್ರೆ ಕಡಲೆ ಪಫ್ದು ಆಲ್ಮೋಸ್ಟ್ ಫಿನಿಶ್. ಆಮೇಲೆ ಕೊಬ್ಬರಿ ತುರಿ ಹಾಕಿ ಸರಿಯಾಗಿ ಜಡಾಯಿಸೋಕೆ ಮುಂಚೆ ಸ್ವಲ್ಪ ರೆಡಿ ಆಗಬೇಕಾದ್ರೆ ಏನು ಮಾಡಬೇಕು, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ಚುರುಮುರಿ ಸುಸ್ಲಾ ತಿನ್ನೋದಕ್ಕೆ ರೆಡಿ ಅಲ್ಲ? ಸೊ ನೋಡ್ಕೊಂಡಿದ್ದೀರಾ, ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ. ಈಗ ಇನ್ನೊಂದಷ್ಟು ಪ್ರಿಪ್ರೇಷನ್ ಇದೆ, ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಏನೇನು ಮಾಡ್ತೀರಾ ಅಂತ ಒಟ್ಟಿಗೆ ಮಾಡಿ ಮುಗಿಸ್ಬಿಟ್ಟು ಚಟಪಟ ಅಂತ ಕೊಡ್ಬೇಕು. ಬೇಕಾದವರು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾರೆ ಕಲರ್ಗೆ. ಓಕೆ, ಸುಮ್ಮನೆ ಕಲರ್ಗೆ ಅಷ್ಟೇ, ಹಾಕೊಳ್ಳೇಬೇಕು ಅಂತ ಅಗತ್ಯ ಏನಿಲ್ಲ. ನಾನು ಕಲರ್ ಆಗಿರೋ ಹುಡುಗಿಗೆ. ಯಾರು ಕಲರ್ ಹುಡುಗಿ ಇವಾಗ? ನೀವೇ. ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ನಾನು ಯಾವತ್ತೂ ಹೊಗಳ್ಕೊಂಡಿಲ್ಲ. ಅಯ್ಯೋ ನಿಮ್ ಹುಡುಗ ಇದಾರಲ್ಲ, ಹೋಗ್ಲಕ್ಕೆ ಏನ್ ಹೆಸರು ಅವ್ರದ್ದು? ರಾಮು ಅಂತ. ರಾಮು ಹಾಡ್ತಾರಾ? ಹಾಡಲ್ಲ, ಮತ್ತೆ ಹಾಡೋದನ್ನ ಕೇಳಿಸ್ಕೊತಾರೆ ಅಷ್ಟೇ. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಇದು ಈಗ ಚುರುಮುರಿ ಹಾಕ್ತಾ ಇದ್ದೀನಿ. ಹಾ, ಬಿಸಿ ತಿನ್ಬೇಕಲ್ಲ ಇದು? ಹಾ, ಬಿಸಿ ತಿನ್ಬೇಕು, ಚುರ್ ಅನ್ಬೇಕು ನಾಲ್ಗೆ. ಕೊಬ್ಬರಿ ಇದು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇದು ಹಸಿ ಸಿಗ್ಬೇಕು, ಬಿಸಿ ಜೊತೆ ಹಸಿ ಸಿಕ್ಕರೆ, ಬಿಸಿ ಜೊತೆಗೆ ಹಸಿ ಚೆನ್ನಾಗಿ ಎಲ್ಲ ಪ್ರಾಸಬದ್ಧ. ಈಗ ರಾಮು ನೋಡಿದ ತಕ್ಷಣ ಯಾವ ಹಾಡು ಹಾಡಿದ್ರಿ ಫಸ್ಟ್? ಇಲ್ಲ, ಅವ್ರು ನೋಡಿದಾಗ ಹಾಡಿಲ್ಲ. ಮತ್ತೆ ಏನ್ ನಮ್ಮ ಜೊತೆ ಕಾರ್ಯಕ್ರಮಗಳಿಗೆಲ್ಲ ಬರ್ತಾ ಇದ್ರು. ಏನ್ ಮಾಡ್ತಾರ ಅವರು ಹಾಡು ಕೇಳೋದ್ ಬಿಟ್ಟು? ಹಾಡು ಅವ್ರು ಇವಾಗ ಸದ್ಯಕ್ಕೆ ಸಿನಿಮಾ ಫೀಲ್ಡಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮುಂಚೆ ನಮ್ಮ ಮನೇಲಿ ಇದ್ರು, ನಮ್ಮ ಸೋದರ ಸಂಬಂಧಿ ಆಗಿರೋದ್ರಿಂದ ನಮ್ಮ ಮನೇಲಿ ಇದ್ರು. ಓ, ಅಲ್ಲಿ ಲವ್ ಕಮ್ಮು ಅರೇಂಜು ಎಲ್ಲ ಆಗೋಯ್ತಾ? ವೆರಿ ನೈಸ್. ಈಗ ಇದು ರೆಡಿ ಆಗಿದೆ. ಚುರುಮುರಿ ಸುಸ್ಲಾರಿ ಸುಸ್ತಾಗೋಯ್ತ್ರಿ. ಈಗ ಕಡೀಕ್ ಫೈನಲ್ ಟಚ್ ಒಂದೈತ್ರಿ. ಇನ್ನೂ ಒಂದ್ ಟಚ್ ಏನಂದ್ರ ರೀ, ಇದಕ್ಕ ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ. ಚೂರು ಇದು ಯಾಕೆಂದ್ರೆ ಪುರಿ ಅಂಟ್ಕೊಳ್ಳಲ್ಲ, ಉದ್ರಾಗುತ್ತೆ. ಟೇಸ್ಟ್ ಬೇರೆ ಇರುತ್ತಲ್ಲ ಅದ್ ಹಾಕಿದ್ರೆ. ಈಗ ನೋಡ್ರಿ ಮಸ್ತ್ ಹಂಗ ರೆಡಿ ಆಗೈತಿ. ಅದಾ ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಬೌಲ್ ತಗೋರಿ. ಸರ್ವಿಂಗ್ ಬೌಲ್ ಜೊತೆಗೆ ಇನ್ನೊಂದ್ ಸರ್ಪ್ರೈಸ್ ಆಗಿದೆ. ಏನ್ರಪ್ಪ? ಹೇಳ್ತೀನಿ ಒಂದ್ ನಿಮಿಷ. ಅಲ್ಲ, ನಿಮ್ಗ ಸರ್ಪ್ರೈಸ್ ಅಂತ ನನಗೆ ಹೇಳಿದ್ರಲ್ಲ ಆಗ್ಲೇ. ಇದು ಮೋಸ ಅಲ್ವೇ? ಹಂಗೆಲ್ಲ ಹೊಟ್ಟೆ ಉರ್ಕೊಳ್ಳೋಗಿಲ್ಲಪ್ಪ. ಅಲ್ಲ, ಇದು ಮೋಸ ತಾನೇ ಇದು? ಅಲ್ಲ, ಫಸ್ಟೇ ಹೇಳಿದ್ ಯಾಕೆ, ಚುರುಮುರಿ ಏನು ಸುಸ್ಲಾರಿ, ಚುರುಮುರಿ ಸುಸ್ಲಾ ಜೊತೆಗೆ ಬಿಸಿ ಬಿಸಿ ಚಾ ಇದ್ರೆ ಸಕ್ಕದಾಗಿರುತ್ತೆ ಅಂತ ನಾನು ಸಕ್ಕದಾಗಿ ಬಾರಿಸ್ಬೇಕು ಅಂತ ಬಿಸಿ ಬಿಸಿ ಟೀ ರೆಡಿ ಮಾಡ್ಕೊಂಡಿದೀನಿ. ಈಗ ಕಡೆ ಅಧ್ಯಾಯ ಒಲಿ ಬಂದ್ ಮಾಡ್ಬಿಡ್ರಿ. ಈಗ ಇದಕ್ಕೆ ಹಾಕಿ ಕೊಟ್ಬಿಟ್ರೆ ಬಾರಿಸೋದ ಫುಲ್ ಬಾರಿಸ್ರಿ. ನೋಡ್ರಿ, ನೀವು ಚಾ ಅಂತೂ ರೆಡಿ ಮಾಡ್ಕೊಂಡಿರಿ. ಹೌದು, ನಮ್ಮ ಕಡೆಯಿಂದ ಚುರುಮುರಿ ಸುಸ್ಲಾ ತಿಂದ ಹೆಂಗೈತಿ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಚಾ ಜೊತೆಗೆ ಚುರುಮುರಿ ಸುಸ್ಲಾ ತಿನ್ಬಿಟ್ರೆ ಸಖತ್ ಅಲ್ಲ? ಚುರುಮುರಿ ಸುಸ್ಲಾ ನೋಡಿದ ತಕ್ಷಣ ನಿಜವಾಗ್ಲೂ ಈವ್ನಿಂಗ್ ಸ್ನಾಕ್ ಆದ್ರೂ ಯಾವಾಗ ಬೇಕಾದ್ರೆ ತಿನ್ಬಹುದು. ಏನಂತೀರಾ? ಹ್ಞೂ ಅಲ್ವಾ? ಹಾಗಾದ್ರೆ ಚುರುಮುರಿ ಸುಸ್ಲಾ ಹೇಗ್ ಮಾಡೋದು ರಿಕ್ಯಾಪ್ ನೋಡಿ. ಚುರುಮುರಿ ಸುಸ್ಲಾ ಮಾಡುವ ವಿಧಾನ: ಮೊದಲು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಟೊಮೆಟೊ, ಉಪ್ಪು, ಈಸ್ಟರ್ನ್ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ನೆನೆಸಿದ ಕಡಲೆಪುರಿ, ಹಸಿಗೊಬ್ಬರಿ, ಕೊನೆಯಲ್ಲಿ ಹುರಿಗಡಲೆ ಪುಡಿ ಹಾಕಿ ಚೆನ್ನಾಗಿ ಕಲಸಿದರೆ ಬಿಸಿ ಬಿಸಿಯಾದ ಚುರುಮುರಿ ಸುಸ್ಲಾ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ, ತುಂಬಾ ಸಿಂಪಲ್. ಒಗ್ಗರಣೆ ಹಾಕೋದು, ಅದಕ್ಕೊಂದಷ್ಟು ಚುರುಮುರಿ ಹಾಕೋದು, ಅದಕ್ಕೊಂದಷ್ಟು ನಿಮ್ ಪ್ರೀತಿ ಹಾಕೋದು, ಇಷ್ಟೇ. ಈಗ ಅದ್ರ ಜೊತೆಗೆ ಬಿಸಿ ಬಿಸಿ ಚಾ. ಫಸ್ಟ್ ಚಾನಾ ಫಸ್ಟ್ ಚುರುಮುರಿನ? ಫಸ್ಟ್ ಚುರುಮುರಿ, ಆಮೇಲೆ ಚಾ. ಓ, ಹೆಂಗಿದೆ? ಚೆನ್ನಾಗಿದ್ಯಾ?
ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ. ಅದ್ರ ಜೊತೆಗೆ ಬಿಸಿ ಬಿಸಿ ಚಾ. ಆಹಾ, ಏನು ಕಾಂಬಿನೇಷನ್ ಅಲ್ಲ, ಸಕ್ಕತ್ತಾಗಿ ಬಾರಿಸ್ಬೋದು. ಬಾರ್ಸಿ ಬಾರ್ಸಿ ನಾವು ಕೊಟ್ಟಿರೋದೇ ನಿಮಗೆ ಬಾರ್ಸಕ್ಕೆ ಅಲ್ವಾ? ಬಾಸಿ ಬಾಸಿ ಚೆನ್ನಾಗಿ ಊದಿ ಊದಿ. ನಿಮಗೂ ಒಂದು ಸ್ಪೂನು? ಇಲ್ಲ ಬೇಡ, ನೀವು ತಿಂದ್ರೆ ನಾವು ತಿಂದ್ರೆ. ತುಂಬಾ ಚೆನ್ನಾಗಿದೆ. ಇದೇ ಖುಷಿಗೆ ಇನ್ನೊಂದು ಹಾಡು ಕೇಳಬೇಕು ಅಂತ ಆಸೆ ಆಗ್ತದೆ. ಯಾವ್ದು ಹಾಡು ನಿಮ್ಗೆ ಇಷ್ಟವಾಗಿರೋದು? ನಂಗಿಷ್ಟ, ನನ್ನ ಫೇವ್ರೇಟ್ ಸಾಂಗ್, ಯಾವಾಗಲೂ ಕಾರ್ಯಕ್ರಮದಲ್ಲಿ ಹಾಡ್ತಾ ಇರ್ತೀನಿ. ಯಾವ ಹಾಡು? ಕೇಳಿಸ್ಕೊಳ್ಳಿ, ಅಭಿಪ್ರಾಯ ಆಮೇಲೆ ಹೇಳಿ. ಓಕೆ, ನೀವು ಹೇಳಿ, ಆಮೇಲೆ ಕೇಳಿಸ್ಕೊತೀವಿ, ಆಮೇಲೆ ಅಭಿಪ್ರಾಯ ಹೇಳ್ತೀವಿ. ಓಕೆನಾ ಮೇಡಮ್? ಹಾ, ರೆಡಿ ಮೇಡಮ್. ಬೆಳಗ ಮುಂಜಾನೆದಾಗ ಸಕ್ಕರೆ ನಿದ್ಯಾಗ ಕನಸೊಂದ ಬಿದ್ದಿತ್ತ ಎಂಥದ್ದ, ಕದ್ದ ಮುಚ್ಚಿ ನನ್ನ ನೋಡೋ ಎದುರಿನ ಮನಿ, ಹುಡುಗ ಕನಸಿನ್ಯಾಗ ಬಂದಿದ್ದ. ಹಾಯ್ ಹಾಯ್, ಹುಡುಗ ಕನಸಿನ್ಯಾಗ ಬಂದಿದ್ದ. ಬೆಳಗ ಮುಂಜಾನೆದಾಗ ಸಕ್ಕರೆ ನಿದ್ಯಾಗ ಕನಸೊಂದ ಬಿದ್ದಿತ್ತ ಎಂಥದ್ದ, ಕದ್ದ ಮುಚ್ಚಿ ನನ್ನ ನೋಡೋ ಎದುರಿನ ಮನಿ, ಹುಡುಗ ಕನಸಿನ್ಯಾಗ ಬಂದಿದ್ದ. ಹಾಯ್ ಹಾಯ್, ಹುಡುಗ ಕನಸಿನ್ಯಾಗ ಬಂದಿದ್ದ. ದುಡು ದುಡು ಬಂದಾನ ಬಾಗಿಲ ಸುಳುಕಿತನ, ದುಡು ದುಡು ಬಂದಾನ ಬಾಗಿಲ ಸುಳುಕಿತನ, ಮನಿಯವರು ಇರಲಿಲ್ಲ ಯಾರ್ಯಾರ ಯವ್ವ, ಮನಿಯಾಗ ಇರಲಿಲ್ಲ ಯಾರ್ಯಾರ. ಸಂಜೆ ಅಡಗಿಗೆಂತ ಅಕ್ಕಿ ಕೇರುತ್ತಲಿದ್ದೆ, ಸಂಜೆ ಅಡಗಿಗೆಂತ ಅಕ್ಕಿ ಕೇರುತ್ತಲಿದ್ದೆ, ನಕ್ಕೊಂತ ನಿಂತಾನ ಎದುರ ಎದುರ. ಹಾಯ್ ಹಾಯ್, ನಕ್ಕೊಂತ ನಿಂತಾನ ಎದುರ ಎದುರ. ಹಾಯ್ ಹಾಯ್, ನಕ್ಕೊಂತ ನಿಂತಾನ ಎದುರ ಎದುರ. ಯಾರರ ನೋಡ್ಯಾರಂತ ಎದ್ದ ಒಳಗ ಬಂದೆ, ಯಾರರ ನೋಡ್ಯಾರಂತ ಎದ್ದ ಒಳಗ ಬಂದೆ, ಬೆನ್ನ ಹತ್ತಿದ ನನ್ನ ಬಿಡದಾಂಗ ಯವ್ವ, ಬೆನ್ನ ಹತ್ತಿದ ನನ್ನ ಬಿಡದಾಂಗ. ತರ ತರ ನಡುಗು ನನ್ನ ಕೈ ಹಿಡಿದ್ ಹೇಳ್ಯಾನ, ತರ ತರ ನಡುಗು ನನ್ನ ಕೈ ಹಿಡಿದ್ ಹೇಳ್ಯಾನ, ನಡಗತಿ ಯಾಕ ಯಾರು ಇಲ್ಲೀಗ ಹುಡುಗಿ, ನಡಗತಿ ಯಾಕ ಯಾರು ಇಲ್ಲೀಗ ಹುಡುಗಿ, ನಡಗತಿ ಯಾಕ ಯಾರು ಇಲ್ಲೀಗ. ದಂಗಾಗಿ ನಿಂತ ನನ್ನ ನಡು ಬಳಸಿದ ನವ್ವ, ದಂಗಾಗಿ ನಿಂತ ನನ್ನ ನಡು ಬಳಸಿದ ನವ್ವ, ಮಾತಾಡದಂಗ ಬಾಯಿ ಒಣಗಿತ್ತ ಯವ್ವ, ಮಾತಾಡದಂಗ ಬಾಯಿ ಒಣಗಿತ್ತ. ಮುಸು ಮುಸು ಅನಿಕೊಂತ ಮಾರಿಗೆ ಮಾರಿ ತಂದ, ಮುಸು ಮುಸು ಅನಿಕೊಂತ ಮಾರಿಗೆ ಮಾರಿ ತಂದ, ಗಪ್ಪಂತ ಕೊಟ್ಟ ಸಿಹಿ ಮುತ್ತ ಯವ್ವ, ಗಪ್ಪಂತ ಕೊಟ್ಟ ಸಿಹಿ ಮುತ್ತ. ಹಾಯ್ ಹಾಯ್, ಗಪ್ಪಂತ ಕೊಟ್ಟ ಸಿಹಿ ಮುತ್ತ. ಇನ್ನು ಮುಂದೆ ಅವ ಏನೇನೋ ಮಾಡಾವಿದ್ದ, ಇನ್ನು ಮುಂದೆ ಅವ ಏನೇನೋ ಮಾಡಾವಿದ್ದ, ರಪ್ಪಂತ ಬೆನ್ನಾಗ ಬಿತ್ತ ಹೊಡಿತ ಯವ್ವ, ರಪ್ಪಂತ ಬೆನ್ನಾಗ ಬಿತ್ತ ಹೊಡಿತ. ಏಳ ಮುಂಡೆ ಇನ್ನು ಎಷ್ಟೊಂತ ಮಲ್ಕೊಳಾಕಿ, ಏಳ ಮುಂಡೆ ಇನ್ನು ಎಷ್ಟೊಂತ ಮಲ್ಕೊಳಾಕಿ, ಅನ್ಕೊಂತ ನಮ್ಮವ್ವ ನಿಂತಿತ್ತ ಅಯ್ಯೋ, ಬೈಕೊಂತ ನಮ್ಮವ್ವ ನಿಂತಿತ್ತ ಅಯ್ಯೋ, ಬೈಯುತ್ತ ನಮ್ಮವ್ವ ನಿಂತಿತ್ತ. ಹಾಯ್ ಹಾಯ್. ಏನ್ರಿ ರೋಹಿಣಿ, ನಮಗ್ ಹೇಳ ಇಷ್ಟೆಲ್ಲ ವಿಷಯ ಇದೆ, ಹೇಳ. ಕೇಳಿದ್ದಾರೆ ಅವರು, ಕೇಳಿದ್ದಾರೆ. ಅವ್ರಿಗೂ ಹೇಳಾಯ್ತಾ? ಬೆಳಗ್ಗೆ ಮುಂಜಾನೆ ಹುಡ್ಗ ಬರ್ತಾನ ಕನ್ಸ್ನಾಗೆ, ಎಂತೆಂತ ಅಬ್ಬಬ್ಬಬ್ಬ ಅಲ್ಲಿ ಕೇಳ್ತಾ ಇದ್ರೆ ಯಾರು ಬರ್ದಿದ್ದು? ಅಪ್ಪನ? ಅಪ್ಪಾಜಿ. ಅಪ್ಪ ಇಷ್ಟೊಂದು ರಸಿಕರ. ಅವ ಹಾಯ್ ಹಾಯ್, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಹಾಯ್ ಹಾಯ್. ಖಂಡಿತ ತಗೊಳ್ರಿ. ಹಾಯ್ ಹಾಯ್. ಹಾಡ ಕೇಳಿದ್ರಿ, ನನಗೂ ಕನಸು ಕಂಡು ಭಾಳ ಖುಷಿ ಆಗೈತಿ. ಹಿಂಗೆ ಹೋಗಿ ಹಂಗೆ ಬರ್ರಿ, ಬ್ರೇಕ್ ತಗೋರಿ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ ಇದು. ಸೊ ಈಗ ನೆಕ್ಸ್ಟ್ ಏನು ರೆಸಿಪಿ ಅಂತ ಹೇಳಲೇ ಇಲ್ಲ. ನಾನಂತೂ ನನ್ನ ಕೆಲಸ ಗೊತ್ತಿದೆಯಲ್ಲ, ಚುರ್ಮರಿ ಖಾಲಿ ಮಾಡೋದು. ಇರ್ರಿ ಏನ್ ಕೊಟ್ಟಿದ್ದೀನಿ ಅಂತ ಹಂಗ ಒಟ್ಟು ತಿನ್ನಾಕತನ ಅದಿರ್ಲೆ. ಯಾಕೆ ನೀವು ಏನ್ ಯಾವಾಗ್ಲೂ ನೀವೊಬ್ರ ಸರ್ಪ್ರೈಸ್ ಕೊಡೋದು,
ಅಥವಾ ನೀವೊಬ್ರೇ ಎಲ್ಲ ನಿಭಾಯಿಸೋದು ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಜಗಳ ಮಾಡ್ತೀರೇನ್ರಿ? ಜಗಳ ಅಲ್ಲ ರೀ, ಏನ್ ಅವಾಗ್ಲೇ ಟೀ ಹಿಡ್ಕೊಂಡ್ಬಿಟ್ಟು ಸ್ಟೈಲ್ ಆಗಿ ಇದು ನಾನು ನಿಮಗೆ ಕೊಡ್ತಾ ಇರೋದ ಸರ್ಪ್ರೈಸು ಅಂದ್ರಿ. ನಾನು ನಿಮ್ಗೆ ಇವಾಗ ಒಂದು ಸರ್ಪ್ರೈಸ್. ಲೈನ್ ಮಿಸ್ಟೇಕ್. ನಿಮಗೆ ಕೊಡ್ತಾ ಇರೋ ಸರ್ಪ್ರೈಸ್ ಅಲ್ಲ ಅದು, ನನಗೆ ನಾನೇ ತಗೊಂಡಿದ್ದು. ಆದ್ರೆ ನಾನು ಇವಾಗ ನಿಮಗೆ ನಿಜವಾಗ್ಲೂ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್? ಇಡ್ರಿ ಫಸ್ಟ್ ಕಡಾಯಿ. ಏನ್ರಿ ಹಿಂಗೆಲ್ಲ ಆವಾಜ್ ಆಗ್ತೀರಾ? ಇಡ್ರಿಪ್ಪ ಲಗುಟ್ಟಿಡ್ರಿ, ಟೈಮ್ ಆಗಕತ್ತೈತಿ. ಭಯಾಕ್ತಾರಲ್ಲ ಯಾರ? ಕಾರ್ಯಕ್ರಮ ನೋಡಾಕ್ತೀರ ಅವರು. ಅವ್ರ ಭಯಕತ್ತಾರೆ. ಏನ್ ಮಾಡ್ತೀರಾ ಸರ್ಪ್ರೈಸ್? ಸರ್ಪ್ರೈಸ್ ಈಗ ಎಣ್ಣೆ ಹಾಕೊಳ್ಳೋಣ. ನೋಡ್ತಾ ಇರ್ರಿ, ಹಂಗೆ ಹೇಳ್ಬಿಟ್ರೆ ಸರ್ಪ್ರೈಸ್ ಹೊಂಟೋಗುತ್ತೆ. ಸರಿ ಹಾಕೊಳ್ಳಿ. ಎಣ್ಣೆ ಹಾಕೋಣ. ಅಲ್ಲ, ಬೈದು ಬಾಣ್ಲಿ ಇಡ್ಸಾಯ್ತು, ಎಣ್ಣೆ ಹಾಕದಿ, ಏನ್ ಮಾಡ್ತಿದ್ದೀರಂತ ಸ್ವಲ್ಪ ಹೇಳಿಪ್ಪ. ಸಮಾಧಾನ ಇರ್ಬೇಕು. ನಾನು ಸ್ವಲ್ಪ ತಿನ್ಬಿಡ್ತೀನಿ. ಅದ್ ತಿಂದ್ರೆ ಮಜಾ ಹೋಗ್ಬಿಡುತ್ತೆ. ಏನ್ರಿ ಕಾಯ್ಬೇಕ್ರಿ, ಜೀವನದಲ್ಲಿ ಕಾಯ್ದು ಪಡಿಬೇಕು. ಎಲ್ಲ ಓಕೆ, ಊಟದ ವಿಷಯದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಾಯ್ಲಿ ಇನ್ನೊಂಚೂರು. ಬೇಡ, ಇನ್ನೊಂಚೂರು. ನೀವ್ ಕಾಯ್ದು ಬಿಡಿ, ಚೂರು. ಸರಿ, ಚಾ ಫುಲ್ ಕುಡ್ದ್ಬಿಡ್ತೀನಿ. ಕುಡೀರಿ. ನೀವ್ ಚಾ ಕುಡೀರಿ. ನಾವು ಎಲ್ಲ ರೆಡಿ ಮಾಡಿರೋದು. ಏನದು? ನಿಮಗ್ ತೋರ್ಸಂಗಿಲ್ರಿ, ಮಂದಿಗ್ ತೋರಿಸ್ತೀವ್ರಿ. ಮೆಣಸಿನ್ಕಾಯಿ? ಹಾ, ಬಜ್ಜಿ ಮಾಡ್ತಿದ್ದೀರಾ? ವಾವ್, ಅದನ್ನ ಕೊಟ್ಟಿನಿ, ಮತ್ ಇದನ್ ಕೊಡ್ಲಿಕ್ಕಂದ್ರ ಆಗ್ಲೇ ಹೇಳ್ತೀವಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಲ್ವಾ? ನಮ್ಮ ಊರಾಗಿನ ಮಂದಿ ಬೈತಾರ. ನಿಮ್ ಮಂದಿ? ಸರಿ, ನಾನಂತೂ ಬೈಯಲ್ಲ. ಈಗ ಅದನ್ನ ಕೊಡ್ತೀರಾ ಅಂದ್ರೆ ಕಾಯ್ತೀನಪ್ಪ. ಈಗ ಇದು ಮೆಣಸಿನ್ಕಾಯಿ ಹಾಕೊಂಡ್ರಿ. ಹಿಟ್ಟಿಗೆ ಏನೇನು ಹಾಕೊಂಡಿದ್ದೀರಾ? ನಿಮ್ಮ ಹಿಟ್ಟಿಗೆ ಕಡಲೆ ಹಿಟ್ಟು, ಸ್ವಲ್ಪ ಅಜ್ವಾನ, ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ. ಅಷ್ಟೇ. ತುಂಬಾ ಸಿಂಪಲ್. ಇದು ಖಾರ ಇರುತ್ತೆ ಮೆಣಸಿನ್ಕಾಯಿ, ಖಾರ ಆಗಿ ಚೆನ್ನಾಗಿರುತ್ತಲ್ಲ. ಹಾಗಾಗಿ ಇದಕ್ಕೆ ಖಾರದ ಪುಡಿ ಏನು ಹಾಕೊಂಡಿಲ್ಲ. ಮೆಣಸಿನ್ಕಾಯಿ ಇದೆ, ಏನ್ ಖಾರದ ಪುಡಿ ಬರವು? ಇಲ್ಲ, ಒಬ್ರೊಬ್ರು ಕಲರ್ ಬರ್ಲಿ ಅಂತ ಹಾಕೋತಾರಲ್ಲ. ಹಾಕೋಣ ಈಗ. ವಾಯ್ಸ್ ನಂಗೆ ಒಂದ್ ಎರಡಾದ್ರೂ ಸಾಕಪ್ಪ. ಮೆಣಸಿನ್ಕಾಯಿ ಖಾರ ಅಲ್ಲ, ತಿನ್ನಕ್ಕಾಗಲ್ಲ ಜಾಸ್ತಿ. ಆ ಚುರ್ಮುರಿ ಜೊತೆಲಿ ಖಾರವಾಗಿ ಈ ತರ ಬಿಸಿ ಬಿಸಿ ಬಜ್ಜಿ ತಿಂದ್ರೆ ಆಹಾ, ಏನ್ ಕಾಂಬಿನೇಷನ್. ಮುಂಚೆನೆ ಮಾಡೋದಲ್ವಾ? ಇಲ್ಲ, ಅವಾಗ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಟೀ ಇಟ್ಕೊಂಡ್ಬಿಟ್ಟು ಕುಡ್ದ್ಬಿಟ್ಟು ನೀವು ಯಾಮಾರಿಸ್ತೀರಲ್ಲ, ಅದಕ್ಕೆ. ನಿಮಗ್ ಕೊಡ್ಲಿಲ್ಲ ಅಂತ ಬೇಜಾರಲ್ಲ. ನಮ್ಮ ಉತ್ತರ ಕರ್ನಾಟಕದ ಶೈಲಿ ತಿಂಡಿ ಕೊಡ್ತಾ ಇದ್ದೀನಿ ನಿಮ್ಗೆ, ಎಲ್ಲಾ ಮಾಡ್ತಾ ಇದ್ದೀನಿ. ಇಲ್ಲ, ನಮ್ಮ ಮನೆ ಕರ್ಕೊಂಡೋಗಿ ಲೀಸ್ಟ್ 1 ಲೀಟರ್ ಟೀ ಗ್ಯಾರಂಟಿ ಫಿಕ್ಸ್. 1 ಲೀಟರ್ ಕೇಳೋಂಗಿಲ್ಲ. ನೆಕ್ಸ್ಟ್ ಮುಂದಿನ ವರ್ಷದವರೆಗೂ. ಅಂದ್ರೆ ಮುಂದಿನ ವರ್ಷದವರೆಗೂ ಬರ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಾ? ಬನ್ನಿ, ಟೀ ಮಾತ್ರ ಕೇಳ್ಬೇಡಿ. ಸರಿ, ಕರಿಯೋದು ಕೊಡಿ. ಆ ಎಣ್ಣೆಲ್ರಿ ಕರಿಯೋರ್ಗು ಕಾಯ್ಬೇಕಲ್ಲಪ್ಪ. ಇನ್ನೂ ಒಂದೆರಡು. ಸಾಲಲ್ಲ. ರಾಮಗೂ ಸೇರಿಸಿ. ರಾಮುಗೆ, ನಿಮ್ಮ ಅಪ್ಪ ಅವ್ರಿಗೆ, ಅಪ್ಪಾಜಿಗೆ ತುಂಬಾ ಇಷ್ಟ. ಅಪ್ಪಾಜಿ ಬಾಳ ತಿಂತಾರೆ. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಅಪ್ಪಾಜಿಗೆ ತಿನ್ನಿಸ್ಬಿಟ್ಟು ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದ ಬೇಡ ಅವ್ರಿಗೆ. ಎಣ್ಣೆ ಐಟಮ್ ಏನೂ ಮುಟ್ಟಲ್ಲ. ಅವ್ರು ತಿನ್ನಲ್ಲ? ಅಪ್ಪಾಜಿ ತಿನ್ನಲ್ವಾ? ಎಣ್ಣೆ, ಹಾಲು. ನಮ್ಮ ತಂದೆ ಇದು ಒಂಥರ ವಿಚಿತ್ರ ಊಟ ಅವ್ರದ್ದು. ಹೌದಾ? ಅಂದ್ರೆ ಟೀಗಿ ಎಲ್ಲ ಕುಡಿಯಲ್ವಾ? ಇಲ್ಲ, ಅವರು ಬ್ಲ್ಯಾಕ್ ಕಾಫಿ ಕುಡಿತಾರೆ. ಹಾಲಿಲ್ದೇ ಇರೋ ಟೀ, ಕಾಫಿ ಇಲ್ಲ. ಓಕೆ, ಎಲ್ಲ ಹಾಲು. ಏನು ಹಾಲಿನ ಸೋಕ್ಸೋದೇ ಇಲ್ಲ ಅವ್ರಿಗೆ. ಸುಮ್ಮನೆ ಈಗೆಲ್ಲ ಹಾಲು ರೇಟ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಸೊ ಸೇವಿಂಗ್ ಅದು. ಹಂಗೆ ಅಲ್ವಾ? ಗಮ್ಮಂತ ಇದೆ ಅಲ್ಲ? ನನಗೇನೋ ಗೊತ್ತಾಗ್ತಿಲ್ಲಪ್ಪ, ಕೊಟ್ಟರೆ ಟೇಸ್ಟ್ ನೋಡ್ತೀನಿ. ನೆಗಡಿ ಬಂದಿದೆ ರೀ ನಿಜ. ಅದಕ್ಕೆ ಕೊಡ್ತೀನಿ, ತಿನ್ನಿ. ನೆನ್ಸ್ಕೋಬೇಕು ನೀವು ನನ್ನ. ಯಾವ ಥರಪ್ಪ? ಅಲ್ಲ, ನನ್ನ ನೆಗಡಿ ಗುಣ ಮಾಡಿದ್ದಾರೆ. ಹಂಗೆ ನೀವು ಹೇಳೋದು ನೋಡಿದ್ರೆ ಭಯ ಆಗುತ್ತೆ. ನೆನ್ಸ್ಕೋಬೇಕು, ನನ್ನ ಮಾಡ್ತಿದ್ದೀರೋ ಇಲ್ಲ. ಈಗ ನೋಡಿ, ಮೆಣಸಿನ್ಕಾಯಿ ಸ್ಮೆಲ್ ಬರ್ತಾ ಇದೆ. ಆರಾಮ. ಸೊ ಈಗ ಆಗಿದೆ ಇದು. ಅದಕ್ಕೆ ಬಂದಿದ್ದು ಈಗ ಆರಾಮ. ಮುಂಚೆನೆ ಕೇಳ್ಬಿಟ್ರೆ ಬಂತ ಅಂತ ನಾ ಹೆಂಗೆ ಹೇಳಿ? ಸುಳ್ಳು ಹೇಳ್ಬೇಡ್ರಿ. ಮತ್ತೆ ಮೆಣಸಿನ್ಕಾಯಿ ಕೊಡ್ರಿ, ಆಮೇಲೆ ತಿನ್ಬಿಟ್ಟು ನಿಜ ಹೇಳ್ತೀನಿ. ಖಾರ ಅವ. ಈಗ
ಇದ್ರ ಜೊತೆಗೆ ಬಜ್ಜಿ ಹಾಕೊಂಡ್ಬಿಡ್ತೀನಿ ನಾನು. ಈಗ ಇದು ಸವಿಯಲು ಸಿದ್ಧ. ಇಲ್ಲಿ ಕೊಟ್ರೆ ನಾನು ತಿನ್ಬಿಡ್ತೀನಿ. ನಾನು ಒಂದು ಸಿದ್ಧ. ಬೌಲ್ ಕೊಟ್ರೆ ಕೊಟ್ಟು ಬಿಡುವೆ. ಬೌಲಲ್ಲಿ ಹಾಕೊಟ್ಬಿಡ್ತೀರಿ? ಹಾ ಎಸ್. ಎಷ್ಟು ಬೇಕ್ರಿ? ಎಲ್ಲ ಕೊಡಿ, 2 ತಿಂತೀನಿ. ಅಲ್ಲ, ಟೇಸ್ಟ್ ಮೇಲೆ ಫಸ್ಟ್ ಒಂದು ತಿಂತೀನಿ. ಚೆನ್ನಾಗಿತ್ತು ಅಂದರೆ ಇದು ಅದ್ರ ಜೊತೆಗೆ ಹೆಂಗೋ ಊಟ ಅಲ್ವಾ, ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆಯ್ತು ರೀ, ಅಲ್ವಾ? ತಿಂದು ನೋಡಿ ಹೇಳ್ರಿ. ಓ, ಬಿಸಿ ಇದೆ, ನಿಧಾನಕ್ಕೆ ತಿನ್ನಿ. ಎಸ್. ಈಗ ಫಸ್ಟು ಚುರುಮುರಿನ ಬಜ್ಜಿನ? ಫಸ್ಟು ಬಜ್ಜಿ, ಆಮೇಲೆ ಚುರುಮುರಿ, ಆಮೇಲೆ ಚಾ. ಖಾರ ಅದ್ರ ಜೊತೆಗೆ ಚೆನ್ನಾಗಿದ್ಯಾ? ಎರಡು ಕಾಂಬಿನೇಷನ್ ಅಲ್ಲಿ ತಿಂದ್ರೆ ಸೂಪರ್ ಆಗುತ್ತೆ. ಸಕಾಲ ನಿಮ್ಗೆ? ಇಲ್ಲ ಬೇಡ ರೀ, ನೀವು ತಿಂದ್ರೆ ನಾನು ತಿಂದಂಗ್ರಿ. ಅಯ್ಯಪ್ಪ, ಇದೇ ಖುಷಿಗೆ ನಮ್ಮ ಈಸ್ಟರ್ನ್ ಮಸಾಲಾ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೋಹಿಣಿ. ನಿಮ್ಮ ಹಾಡುಗಳು ಎಷ್ಟು ಚೆನ್ನಾಗಿತ್ತು, ನೀವು ಅಷ್ಟೇ ಚೆನ್ನಾಗಿದ್ದೀರ. ನಿಮ್ಮ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮ ಸರ್ಪ್ರೈಸ್ ಕೂಡ ಮೆಣಸಿನ್ಕಾಯಿ ಬಜ್ಜಿ ಖಾರವಾಗಿತ್ತಾ? ಅದ್ಭುತ ಖಾರ. ಬಟ್ ನೀವಂತೂ ಸಿಕ್ಕಾಪಟ್ಟೆ ಸ್ವೀಟ್ ರೀ. ಬಟ್ ಜೋರ್ ಮಾಡಿ ನಾನು ಅಡುಗೆ ಮಾಡಿಸಿದ್ರಲ್ಲ, ಅದು ಇದು ಬೇಜಾರಾಗಿದ್ರೆ ಇಲ್ಲ, ಬೇಜಾರಾಗಿದ್ರೆ ರಾಮು ಕಂಪ್ಲೇಂಟ್ ಮಾಡ್ತೀನಿ. ರೋಹಿಣಿ, ತುಂಬಾ ಖುಷಿ ಆಯ್ತು. ಹೇಗೆ ಅನಿಸ್ತಪ್ಪ? ತುಂಬಾ ಖುಷಿ ಆಯ್ತು. ತುಂಬಾನೇ ಖುಷಿ ಏನಕ್ಕೆ ಅಂತಂದ್ರೆ, ನಂದು ಮೊದಲನೇ ಕಾರ್ಯಕ್ರಮ, ಅಡಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು. ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದ್ದೀರಾ? ಹೌದು. ಮನೇಲಿ ಅಡುಗೆ ಮಾಡಲ್ಲ? ಇಲ್ಲಪ್ಪ, ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಸರಿ. ಸುವರ್ಣದವ್ರ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ನಿಮಗೂ ಬಹಳ ಬಹಳ ಧನ್ಯವಾದಗಳು. ನಿಮ್ಮದೇ ಶೈಲಿಯಲ್ಲಿ ನಮ್ಮೆಲ್ರಿಗೂ ಬಾಯ್ ಹೇಳ್ಬಿಡಿ. ನನ್ನ ತಂದೆಯವ್ರು ಬರ್ತಿರ್ತಕ್ಕಂಥ ಹಾಡು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಭಾಳ ಇಷ್ಟ ಆಗಿರುವಂಥ ಹಾಡು. ಹೋಗಿ ಬರ್ತೇನ್ರಿ ನನ್ನ ಹರಿಸಿ ಕಳಿಸ್ರಿ, ಹೋಗಿ ಬರ್ತೇನ್ರಿ ಆಶೀರ್ವಾದ ಮಾಡಿರಿ, ಹೆಣ್ಣು ಹೆತ್ತೀರಿ ಅಂದ್ರ ಅನ್ಯರಿಗೆ ಸೇರಬೇಕು, ಹೆಣ್ಣು ಹಡದೀರಿ ಅಂದ್ರ ಅನ್ಯರಿಗೆ ಸೇರಬೇಕು, ಚೆನ್ನಾಗಿ ಗೊತ್ತು ಮತ್ತೆ ಯಾಕೆ ಅಳ್ತೀರಿ, ಹೋಗಿ ಬರ್ತೇನ್ರಿ ನನ್ನ ಹರಿಸಿ ಕಳಿಸ್ರಿ, ಹೋಗಿ ಬರ್ತೇನ್ರಿ ಆಶೀರ್ವಾದ ಮಾಡಿರಿ, ಕಣ್ಣೀರ ಹಾಕಬ್ಯಾಡ ನನ್ನ ಹಡೆದಪ್ಪ ನೀನು, ಊರಾಗ ಬಲು ದೊಡ್ಡ ಗಂಭೀರ, ಕೊಟ್ಟಿರುವ ಹೆಣ್ಣು ನಾನು ಕುಲಧೊರ ತಲ್ಲವೇನು, ಕೊಟ್ಟಿರುವ ಹೆಣ್ಣು ನಾನು ಕುಲಧೊರ ತಲ್ಲವೇನು, ಒರಿಸಿಕೋ ತಂದೆ ನೀ ಕಣ್ಣೀರ, ಹೋಗಿ ಬರ್ತೇನ್ರಿ ನನ್ನ ಹರಿಸಿ ಕಳಿಸ್ರಿ, ಹೋಗಿ ಬರ್ತೇನ್ರಿ ಆಶೀರ್ವಾದ ಮಾಡಿರಿ, ಹೋಗಿ ಬರ್ತೇನ್ರಿ ನನ್ನ ಹರಿಸಿ ಕಳಿಸ್ರಿ, ಹೋಗಿ ಬರ್ತೇನ್ರಿ ಆಶೀರ್ವಾದ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನ್ರಿ ಮತ್ತೆ ನಿಮಗೆ ನಾಳೆ ಸಿಗ್ತೀನ್ರಿ, ಹೋಗಿ ಬರ್ತೀನಿ ಮತ್ತೆ ನಿಮಗೆ ನಾಳೆ ಸಿಗ್ತೀವಿ.